ಕಾಫಿನಾಡು ಚಿಕ್ಕಮಗಳೂರು ಸಂಪೂರ್ಣ ಸ್ತಬ್ಧಗೊಂಡಿದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಇದು ಶಾಂತಿಯುತ ಕಾಫಿನಾಡು ಚಿಕ್ಕಮಗಳೂರು ವ್ಯಾಪಾರ ವಹಿವಾಟು ಲಿಟ್ರಲಿ ಸ್ತಬ್ಧ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ವಾಹನ ಸಂಚಾರ ಲಿಟ್ರಲಿ ಬಂದಾಗಿದೆ. ವಿಎಚ್ಪಿ ಕಾರ್ಯಕರ್ತರಿಂದ ಪ್ರತಿಭಟನಾ ಮೆರವಣಿಗೆಗಳು ಕೂಡ ಶುರುವಾಗಿದೆ. ಧಿಕ್ಕಾರ ಘೋಷಣೆ ಜೈಂಕಾರ ಹಾಕುತ್ತಾ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು. ಪರಿಸ್ಥಿತಿ ಕೈಮೀರುವ ಮುನ್ನ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕು. ವಿಎಚ್ಪಿ ಕಾರ್ಯಕರ್ತರನ್ನ ವಶಕ್ಕೆ ಈಗಾಗಲೇ ಪೊಲೀಸರು ಪಡೆದಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಸಂಪೂರ್ಣ ಸ್ತಬ್ಧ. ಈ ನಮ್ಮಲ್ಲಿ ಕೆಲವರಿಗೆ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಈ ಹಿಂದೆ ಆತನ ವಿರುದ್ಧ ಕೇಳಿ ಬಂದ ಅಷ್ಟು ಪ್ರಕರಣಗಳಿಗೂ ಹಿಂದುತ್ವ ಸಿದ್ಧಾಂತಕ್ಕೂ ಸಂಬಂಧವೇ ಇರಲಿಲ್ಲ. ಕೀರ್ತಿ ಶೆಟ್ಟಿ ಎನ್ನುವಂತಹ ವ್ಯಕ್ತಿಯನ್ನ ಅತ್ಯಂತ ಬ್ರೂಟಲ್ ಆಗಿ ಕೊಲ್ಲಲಾಗಿತ್ತು. ಆ ಕೊಲೆಯ ಆರೋಪಿಯೂ ಆಗಿದ್ದು ಇದೇ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿಯ ವಿರುದ್ಧ 5 ಪ್ರಕರಣಗಳು ದಾಖಲಾಗಿತ್ತು. ಪೊಲೀಸ್ ರೆಕಾರ್ಡ್ ಹೇಳುವಂತೆ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಆಗಿದ್ದ. ಒಂದಷ್ಟು ಪ್ರಕರಣ ವಿಚಾರಣಾ ಹಂತದಲ್ಲಿತ್ತು, ಮತ್ತೊಂದಷ್ಟು ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದ. ಕಾಫಿನಾಡು ಚಿಕ್ಕಮಗಳೂರು, ಆ ಚಿಕ್ಕಮಗಳೂರಿನಲ್ಲಿ ಇವತ್ತು ಬಂದ್ಗೆ ಕರೆ ಕೊಡಲಾಗಿತ್ತು. ಬಂದ್ ಎನ್ನುವಂತಹದ್ದು ರಾಜ್ಯವನ್ನು ಎಷ್ಟರ ಮಟ್ಟಿಗೆ ಕಾಡುತ್ತೆ, ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಪೆಟ್ಟು ಎನ್ನುವಂತಹದ್ರ ಪರಿಜ್ಞಾನ ಒಂದಷ್ಟು ಜನರಿಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಹಾಗಿಲ್ಲ. ಬಂದಿನ ಉದ್ದೇಶಗಳು, ಬಂದ್ಗೆ ಕರೆ ಕೊಟ್ಟ ಸಂಘಟನೆಯ ಇಂಟೆನ್ಷನ್ ಇವೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಮಂಗಳೂರಿನಲ್ಲೂ ಕೂಡ ಬಂದಾಯಿತು. ಮೊನ್ನೆ ಬಡ ವ್ಯಾಪಾರಸ್ಥರು ಪಾಪ ಅವತ್ತಿನ ದಿನ ಮಾತ್ರ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸುವಂತಹ ಬಲವಂತವಾಗಿ ಅಂತಹ ಅಂಗಡಿಗಳನ್ನು ಬಂದ್ ಮಾಡಲಾಯಿತು. ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ಒಂದಷ್ಟು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವತ್ತು ಚಿಕ್ಕಮಗಳೂರು ಕಾಫಿನಾಡು ಶಾಂತಿಯುತವಾದಂತಹ ನಾಡಿನಲ್ಲಿ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಬಂದ್ಗೆ ಕರೆ ಕೊಟ್ಟಿತ್ತು. ಅದರ ಭಾಗವಾಗಿ ಒಂದಷ್ಟು ಜನ ಬಂದ್ ಮಾಡಿದ್ರು. ಈಗ ಆ ಒಂದು ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಪ್ರತಿಭಟನಾಕಾರರು ಪೊಲೀಸರ ವಶಕ್ಕೆ. ಒಂದು ರೀತಿಯ ಸ್ತಬ್ಧ ಮತ್ತು ಒಂದು ರೀತಿಯ ಬಂದ್ ಯಶಸ್ವಿ ಆಯ್ತಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಧಿಕ್ಕಾರ ಘೋಷಣೆಗಳ ಮುಖಾಂತರವಾಗಿ ಚಿಕ್ಕಮಗಳೂರನ್ನ ಬಂದ್ ಮಾಡಿದ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಸಂಘಟನೆ. ಬಂದು ಯಾವುದೇ ರೂಪದಲ್ಲಿ ಬಂದ್ ಮಾಡೋದು ಕಾನೂನು ಬಾಹಿರ ಸರ್. ಇಲ್ಲ ನಿನ್ನೆ ಮಾಡಿದ್ರೆ ನೀವು ಇಲ್ಲ, ಅದು ಅವಕಾಶ ಇಲ್ಲ. ದಯವಿಟ್ಟು ಇಲ್ಲ ಬನ್ನಿ.